ಸಿನಿಮಾನ ಇಷ್ಟು ದಿನ ಮಿಸ್ ಮಾಡ್ಕೊಂಡಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಸರ್ ಇಲ್ಲೇ ಇದ್ಬಿಟ್ಟು ನಂಗೆ ಗೊತ್ತಿಲ್ವಲ್ಲ ಅಂತ. ತುಂಬ ಚೆನ್ನಾಗಿದೆ. ಮಸಾಲ ಮುಖಕ್ಕೆ ಹೊಡೆಯೋದಾಗಲಿ ಆ ಥರ ಎಲ್ಲ ಏನೂ ಇಲ್ಲ. ಒಳ್ಳೆ ಟೇಸ್ಟು, ಒಂಥರ ಹಳ್ಳಿ ಊಟ ತಿನ್ನಂಗಾಗುತ್ತೆ. ಗುಂಡ್ಕಾಯಿದು ಬೀಜ ಎಲ್ಲ ಕಿಡ್ನಿ ಎಲ್ಲ ಲಿವರ್ದು ಫ್ರೈ ಕೊಟ್ಟರು ಅಲ್ಟಿಮೇಟ್. ಇದಂತೂ ಇನ್ನೂ ಹೆಂಗಿದೆ ನೋಡಿ ಪೀಸು. ಏನು ಮುಳಿಸಿಲ್ಲ, ಎಲ್ಲ ದಡ್ಡ ಕಾಲ. ನಮಸ್ತೆ ಸರ್, ಸಕ್ಕತ್ತಾಗಿದೆ. ಅದರಲ್ಲೂ ತೂಗುದೀಪ ಬಿರಿಯಾನಿ ತಿಂದ್ರ ಮೇಲೆ ಇನ್ನೂ ಫೈನ್. ಸಕ್ಕತ್ತಾಗಿದೆ ನಿಜ. ನಾನು ಅದರಲ್ಲಿ ಚಾಪ್ಸ್ ಅನ್ಸುತ್ತಲ್ಲ ಸರ್, ಚಾಪ್ಸ್ ಕೊಟ್ಟರು, ಆಮೇಲೆ ಲಿವರ್ ಕೊಟ್ಟರು, ಲೆಮನ್ ಚಿಕನ್ ಕೊಟ್ಟರು, ಪೆಪ್ಪರ್ ಡ್ರೈ ಕೊಟ್ಟರು, ಆಮೇಲೆ ಇದು ಯಾವುದು ಲೆಗ್ ಪೀಸು, ಬಿರಿಯಾನಿ ಎಲ್ಲ. ನಾನು ಅಷ್ಟೆಲ್ಲ ತಿನ್ನಲ್ಲ ಸರ್, ನಾವು ಒಂದೊಂದೇ ಪೀಸ್ ತಿನ್ನೋದು. ಆಲ್ರೆಡಿ ಮಟನ್ನು ಇದು ತಿಂದೆ, ಬಿರಿಯಾನಿ ಬರೋಷ್ಟೊತ್ತಿಗೆ ಅಡ್ಡ ಬಿದ್ದುಬಿಟ್ಟಿದೆ. ಅಷ್ಟು ತಿಂದ್ಬಿಟ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಎಸ್ ಎಸ್ ಅದೇನೇ ನಾನು ಅನ್ಕೊತಾ ಇದ್ದೆ. ಮೋಸ್ಟ್ಲಿ ಈ ಥರ ರಾತ್ರಿ ಎಲ್ಲ ಮೆಸೇಜು ನಾನು ಎಲ್ರಿಗೂ ರಿಪ್ಲೈ ಮಾಡ್ತಾ ಇದ್ದೆ. ಇದಕ್ಕೆಲ್ಲ ಪುಣ್ಯ ಮಾಡಿರಬೇಕು ಅಂತ. ಪುಣ್ಯಾತ್ಮನ ಜೊತೆ ಸಿನಿಮಾ ಮಾಡಿದ್ದಕ್ಕೆ ಅದೇ ಹೇಳ್ತಾರಲ್ಲ, ಹೂ ಜೊತೆಗೆ ನಾರು ಸ್ವರ್ಗ ಸೇರ್ತು ಅಂತ. ಗೊತ್ತಿಲ್ಲ, ನಾವು ಒಂದಿಷ್ಟು ಜನಕ್ಕೆ ರೀಚ್ ಆದ್ವಿ. ಸೊ ಕಲಾವಿದನಿಗೆ ಬೇಕಾಗಿರೋದೇ ರೆಕಗ್ನೈಸು. ಬಾಸ್ ಜೊತೆಗೆ ಸಿನಿಮಾ ಮಾಡಿದ್ದಕ್ಕೆ ನಾವು ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಯಿತು. ಇವತ್ತು ಎಲ್ಲೇ ಓಡಾಡಿದ್ರು ನಾಣಿ ನಾಣಿ ಅಂತ ಮಾತಾಡಿಸ್ತಾರೆ ಎಲ್ಲರೂ. ತುಂಬ ಚೆನ್ನಾಗಿ ಅಳಿಸ್ಬಿಟ್ಟೆ ಬ್ರೋ ನಗಿಸ್ತಾ ಇದ್ದೆ ನೀನು, ಅಳಿಸ್ಬಿಟ್ಟೆ ಅಂತ ಇದ್ದಾರೆ. ಸೊ ಇಷ್ಟು ರೀಚ್ ಆಗಿದೆಯಲ್ಲ, ತುಂಬ ಖುಷಿ ಇದೆ. ನೀವೇ ಹೇಳಿದ್ರಿ 2 ಸತಿ ನೋಡಿದ್ದೀನಿ ಅಂತ. ಸೊ 2 ಸತಿ 3 ಸತಿ ಕಂಟಿನ್ಯೂ ಶೋ ನೋಡೋರಿದ್ದಾರೆ. ನಾನು ಉತ್ತರ ಕರ್ನಾಟಕದಲ್ಲಿದ್ದೆ ಆ್ಯಕ್ಚುಲಿ. ಅಂದರೆ ಇಲ್ಲಿ ಸುಮಾರು ಸಿನಿಮಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಮತ್ತೆ ಬರ್ಬೋದು ನಾವು. ಉತ್ತರ ಕರ್ನಾಟಕದಲ್ಲಿ ಅಲ್ಲಿಂದ ಹೆಂಗೆ ಕ್ರೇಜ್ ಇರುತ್ತೆ ನೋಡೋಣ ಅಂತ ಹೋಗಿದೆ. ತುಂಬ ಕ್ರೇಜ್ ಇದೆ ಆ ಕಡೆ. ತುಂಬ ಖುಷಿ ಆಯ್ತು ನನಗೆ. ನೆಕ್ಸ್ಟು ಇದೆ ಸಿನಿಮಾಗಳು. ನಮ್ದೇನಿಲ್ಲ ಸರ್, ಹೊಟ್ಟೆಪಾಡು ಇದರಲ್ಲೇ. ಸೊ ಪ್ಲ್ಯಾನ್ ಏನಿಲ್ಲ, ನಮ್ಮ ಹೊಟ್ಟೆಪಾಡು ಇದರಲ್ಲೇ ನಡೆಯೋದು. ನೆಕ್ಸ್ಟ್ ಯಾವ ಸಿನಿಮಾ ಯಾವ್ದು ಬರ್ತವೆ ನೋಡಿ. ಒಟ್ಟಿನಲ್ಲಿ ಆಡಿಯನ್ಸ್ನ ಖುಷಿ ಪಡಿಸ್ಬೇಕು. ಆ ಖುಷಿ ಪಡ್ಸೋಕೆ ಏನೇನು ಬೇಕೋ ಸೊ ಅಣ್ಣವ್ರದ್ದೆಲ್ಲ ಸಹಕಾರ ಇದೆ, ಎಲ್ಲರದ್ದು ನಮ್ಮ ಜೊತೆಲಿರೋದು. ಸೊ ಹಾಗಾಗಿ ನೆಕ್ಸ್ಟ್ ನಮ್ದೇನಿದ್ರು ಗುರಿ ಜನರನ್ನ ಖುಷಿ ಪಡಿಸೋದು. ಸೊ ಅದು ಸಾಧ್ಯವಾದಷ್ಟು ಒಳ್ಳೇದು ಬರೋದು, ನಮ್ಮ ಬಾಸ್ ಆಚೆಗೆ ಬರೋದು, ಇದೇ ನಮ್ಮ. ಎಷ್ಟಂತ ತೋರ್ಸೋಕ್ಕಾಗಿದ್ರೆ, ಅದನ್ನು ಪದಗಳಲ್ಲಿ ತೋರ್ಸೋಕ್ಕಾಗಿದ್ರೆ, ಅಥವಾ ಏನೋ ಇಷ್ಟು ಅಂತ ಹೇಳೋಕ್ಕಾಗಿದ್ರೆ ಹೇಳ್ಬಿಡ್ಬೋದಿತ್ತು. ಅದೇ ನನಗೆ ಅವರಿದ್ದು ಅದು ಅವ್ರ ಜೊತೆ ಸಿನಿಮಾ ನೋಡಿದ್ದೀನಲ್ಲ, ನನಗೆ ಇದು ಅನ್ಕಂಪ್ಲೀಟ್. ನಾನು ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ, ಸಾರ್ಥಕ. ಅದು ಅನ್ಕಂಪ್ಲೀಟ್. ನನಗಿನ್ನೂ ಮಾಡಬೇಕು ಅಷ್ಟೇ. ಓ ಸರ್, ಆ ಪಾತ್ರ ಮಾಡಿದ್ದೀನಲ್ಲ, ಆ ಪಾತ್ರನ ಅಷ್ಟು ದಿನ ಅವ್ರ ಜೊತೆ ಜೀವಿಸಿದ್ದೀನಿ ನಾನು. ಅಷ್ಟು ಕ್ಲೋಸ್ ಆಗಿ ಆ ಪಾತ್ರ ಮಾಡಿರೋದು. ಸೊ ಅಲ್ಲಿ ಹೆಂಗೆ ಎಮೋಷ್ನಲ್ ಆಗುತ್ತೋ, ಸೊ ನನಗೂ ಇಲ್ಲಿದ್ದಾಗ ಅದು ಏನೇನೋ ನೋಡಿದಾಗ ಫುಟೇಜ್ ನನಗೂ ಸೇಮ್ ಎಮೋಷ್ನಲೇ ಆಗೋದು. ಹೌದು. ನಾನು ಎಲ್ಲೂ ಹೋಗಲ್ಲ. ಅಂದರೆ ನನಗೇನು ಬೇಕು ಅದನ್ನು ನಾನು ತರಿಸ್ಕೊಂಡು ತಿಂತೀನಿ. ಫಸ್ಟ್ ಟೈಮು ಇದು ತೂಗುದೀಪ ಬಿರಿಯಾನಿ ಎಲ್ಲ ಫೇಮಸ್ ಅಂತಾರಲ್ಲ, ನಾವು ನೋಡೋಣ ಇವ್ರಿಗೆ ಬನ್ನಿ ಸಾರ್ ಅಂತ ಹೇಳಿದ್ರ. ಓಕೆ, ನನ್ನ ಮನೆ ಹಿಂದೆನೇ ಇರೋದು, ನಾನೇ ನೋಡಿರಲಿಲ್ಲ. ಅದಕ್ಕೆ ಹೇಳಿದೆ ಸರ್, ವಾರದಲ್ಲಿ 7 ದಿನ ನನಗೆ ಬೇಕೇ ಬೇಕು ಅಂತ. ಅಷ್ಟು ಚೆನ್ನಾಗಿದೆ. ಒಂದ್ಸರಿ ಎಲ್ಲ ಟೇಸ್ಟ್ ಮಾಡಲಿ, ಟೇಸ್ಟ್ ಮಾಡಿದ್ರ ಮೇಲೆ ಹೇಳಲಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು ಸರ್. ಈಗ ಕೊಡ್ತಾ ಇರೋಂಥ ಎಲ್ಲ ಸಹಕಾರಗಳು ಮುಂದಿನ ನಮ್ಮ ದಾರಿಲೂ ನಮ್ಮ ಜೀವನದ ಜೊತೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮಗಿರಲಿ. ಹೆಮ್ಮೆ ಇದೆ, ಖುಷಿ ಇದೆ. ಬರೀ ಒಂದು ಕನ್ನಡದ ಸಿನಿಮಾ ಮಾಡಿನೂ ಇಷ್ಟರ ಮಟ್ಟಿಗೆ ರೀಚ್ ಆಗಿ ಇಷ್ಟು ಜನ ಫ್ಯಾನ್ಸ್ ನಮಗೆ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ಸಿಕ್ಕದಲ್ಲಿ ನಂಗೆ ಅಂದರೆ ಗೊತ್ತಿಲ್ಲ. ನಮ್ಮ ಕನ್ನಡಕ್ಕಿರೋ ಪವರು, ಶಕ್ತಿ ಸಡನ್ನಾಗಿ ಬೂಸ್ಟ್ ಆದಾಗ ಅದ್ರ ಪವರ್ ನನಗೆ ಗೊತ್ತಾಗ್ತಾ ಇದೆ. ಅಯ್ಯೋ, ಒಂದು ಕನ್ನಡ ಸಿನಿಮಾಕ್ಕಿರೋ, ಯಾಕೆ ನಾವು ಸಿನಿಮಾ ಅಂತ ಹೊಡೆದಾಡ್ತೀವಿ, ಆ ಸಿನಿಮಾಕ್ಕಿರೋ ಪವರ್ ಏನು ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಸಿನಿಮಾ ನೋಡದೇ ಇರೋರು ಆದಷ್ಟು ಸಿನಿಮಾ ನೋಡಿ. ನೆಗೆಟಿವ್ ಎಲ್ಲದಕ್ಕೂ ಬಂದೇ ಬರ್ತಾವೆ, ಮಾಡೋರು ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಸಿನಿಮಾ ಮಾಡಿರೋದೇ ನಿಮಗೋಸ್ಕರ, ನೀವೇ ಬಂದು ನೋಡಬೇಕಲ್ವ. ನಾವು ನೋಡಿ, ಈಗ ನನಗೆ ಮಟನ್ ಇಷ್ಟ, ಇನ್ನೊಬ್ರಿಗೆ ಚಿಕನ್ ಇಷ್ಟ, ನೋಡಿದ್ರ ಮೇಲೆ ತಿಂದ್ರ ಮೇಲೆ ಅದು ಟೇಸ್ಟ್ ಗೊತ್ತಾಗೋದಲ್ವ. ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಹೌದು.
ಹೌದು, ಒಂದ್ಸರಿ ತಿಂದು ನೋಡಿ, ಆರಾಮಾಗಿ ಸೂಪರ್ ಆಗಿದೆ. ನಿಜವಾಗ್ಲೂ ಬೇಜಾರಾಗಲ್ಲ. ಇಡೀ ಫ್ಯಾಮಿಲಿ ಇದೇನೋ ಹೊಡೆದಾಟ ಚುಚ್ಚು ಅದು ಇದು ಅಂದ್ಕೊಂಬೇಡಿ, ಆರಾಮಾಗಿ ಫ್ಯಾಮಿಲಿ ಮಕ್ಕಳು ಎಲ್ಲ ಬಂದು ಕುತ್ಕೊಂಡು ನೋಡ್ಬೋದು. ಹಾಗೆ ಒಂದು ಸೆಕೆಂಡ್. ಸೊ ನಮಗೆ ಸನ್ಮಾನ ಕೂಡ ಮಾಡಿದ್ದಾರೆ ತೂಗುದೀಪ ಬಿರಿಯಾನಿ ಅವರಿಗೆ. ಸರ್ ನಿಮ್ದು ಆಲ್ರೆಡಿ ನಿಮ್ಮ ತೂಗುದೀಪ ಬಿರಿಯಾನಿ ಜಾತ್ರೆ ನಡೀತಾ ಇದೆ, ಇನ್ನು ಕುಂಭಮೇಳನೇ ನಡೀಲಿ ಸರ್.